दोस्ती। ನಮಸ್ತೆ, ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಯುವೈನ ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಪ್ರಚಾರಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ತಕ್ಕಂತೆ ಈಗ ಒಂದು ಅಮೀರ್ ಖಾನ್ ರವರು ಕೂಡ ಒಂದು ವಿಡಿಯೋ ಮಾಡಿ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೂ ಕೂಡ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯುವೈ ಮೂವಿಯ ಒಂದು ದೊಡ್ಡ ಮಟ್ಟಿನ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವ ರೀತಿಯಲ್ಲಿ ಈ ಮೂವಿ ಒಂದು ಸ್ಟೋರಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಸಿನಿ ಫ್ಯಾನ್ಸ್ನವರಿಗೆ ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಥರ ಒಂದು ಉಪೇಂದ್ರರವರು ಯಾವ ಥರ ಒಂದು ಸ್ಟೋರಿ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ನೋಡೋದಾದರೆ ಈ ಒಂದು ಮೂವಿಯ ಒಂದು ಜಾತಿಯ ಸಿಂಬಲ್ನ, ಒಂದು ಧರ್ಮದ ಸಿಂಬಲ್ನ, ಒಂದು ಜಾತಿಯ ಸಿಂಬಲ್ನಾಗಿ ಹೆಚ್ಚಾಗಿ ಒಂದು ಹೈಲೈಟ್ ಮಾಡಲಾಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ಒಂದು ಜಾತಿಯ ಸಿಂಬಲ್ನ ಮೂವಿ ಈ ಒಂದು ಯಾವ ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಈ ಮೂವಿಗೆ ಒಂದು ಟಚ್ ಕೊಡಲಾಗಿದೆ ಅನ್ನೋ ಒಂದು ವಿಚಾರ ಕೂಡ ಈ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಆದರೂ ಕೂಡ ಈ ಮೂವಿ ಒಂದು ಅಮೀರ್ ಖಾನ್ ರವರು ಕೂಡ ಒಂದು ದೊಡ್ಡ ಮಟ್ಟಿನಿಗೆ ಈ ಮೂವಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಈ ಮೂವಿ ಕೂಡ ಒಂದು ಒಳ್ಳೆಯ ರೀಚ್ಗೆ ಅಂತೂ ಖಂಡಿತವಾಗಿ ಬರ್ಬೋದು ಅಂತಲೇ ಹೇಳಕ್ಕೆ. ಯಾಕೆಂದರೆ ಇವರು ನಟನೆ ಮಾಡಿ ನಿರ್ದೇಶನ ಮಾಡಿರುವಂಥ ಒಂದು ಈ ಮೂವಿ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಒಂದು ಖಂಡಿತವಾಗಿ ಹೇಳಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಅದಕ್ಕೋಸ್ಕರವೇ ಕರ್ನಾಟಕದ ಸಿನಿ ಫ್ಯಾನ್ಸ್ನವರು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಇವರಿಗಂತೂ ಖಂಡಿತವಾಗಿಯೂ ವಿಶಸ್ ಅಂತೂ ಖಂಡಿತವಾಗಿ ಹೇಳಿದ್ದಾರೆ. ಆದರೂ ಕೂಡ ಬೇರೆ ನಾರ್ತ್ನ ಫ್ಯಾನ್ಸ್ನವರು ಆದರೂ ಕೂಡ ಇವರಿಗೊಂದು ಅಷ್ಟರ ಮಟ್ಟಿಗೆ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಉಪೇಂದ್ರರವರ ಒಂದು ಸಿನಿ ಫ್ಯಾನ್ಸ್ನವರಂತ ಹೇಳಿದರೆ ಕರ್ನಾಟಕದಲ್ಲಿ ಬಿಟ್ಟರೆ ನಾರ್ತನವರಂತೂ ಖಂಡಿತವಾಗಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಯಾರು ಕೂಡ ಇವರನ್ನು ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ಯಾನ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಶೈನ್ ಆಗದೇ ಇರುವಂಥ ಒಂದು ನಟ ಅಂತ ಹೇಳಿದ್ರೆ ಉಪೇಂದ್ರರವರು ಕೂಡ ಅಂತ ಹೇಳ್ತಾರೆ. ಯಾಕೆಂದರೆ ಆದರೂ ಕೂಡ ಒಂದು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿ ಬಂದಂಥ ಒಂದು ನಟ ಅಂತ ಹೇಳಿದ್ರೆ ಉಪೇಂದ್ರರವರು ಕೂಡ ಒಬ್ಬರು ಅಂತ ಹೇಳೋದು. ಆದರೂ ಕೂಡ ಕೆಲವು ತೆಲುಗು ಮೂವಿಯಲ್ಲಿ ಇರ್ಬೋದು, ತಮಿಳಿನ ಮೂವಿನಲ್ಲಿ ಕೂಡ ಇರ್ಬೋದು ನಟನೆ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಒಂದು ಹಿಂದಿಯಲ್ಲಿ ಅಷ್ಟರ ಮಟ್ಟಿಗೆ ಬಾಲಿವುಡ್ ಅಂಗಳದಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಒಂದು ಗೋಚರವಾಗಿರೋದಂಥ ಒಂದು ನಟ ಅಂತ ಹೇಳಿದ್ರೆ ಉಪೇಂದ್ರರವರು ಕೂಡ ಒಬ್ಬರು ಅಂತ ಹೇಳೋದು. ಆದರೆ ವರ್ಲ್ಡ್ನ ಟಾಪ್ 10 ಡೈರೆಕ್ಟರ್ನ ಲೀಸ್ಟ್ನಲ್ಲಿ ಇರುವಂಥ ಒಂದು ನಟ ಅಂತ ಹೇಳಿದ್ರೆ ನಮ್ಮ ಉಪೇಂದ್ರರವರು ಕೂಡ ಒಬ್ಬರು ಅಂತ ಹೆಮ್ಮೆಯಲ್ಲಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ನಟನ ಅಂತ ರಕ್ತ ಕಣ್ಣೀರಿರ್ಬೋದು, ಬುದ್ಧಿವಂತ ಇರ್ಬೋದು. ಯಾಕಂದರೆ ಹೆಚ್ಚಾಗಿ ಯಾಕಂದರೆ ಮೈಂಡ್ ಕನ್ಫ್ಯೂಷನ್ ಮಾಡುವಂಥ ಒಂದು ಮೂವಿನಲ್ಲಿ ನಮಗೆ ಕಾಣಬೇಕಾದ್ರೆ ಒಂದು ಬುದ್ಧಿವಂತ ಮೂವಿ ನೋಡಬೇಕಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಟೋಟಲ್ ಆಗಿ ಮೂವಿ ಒಂದು ಕನ್ಫ್ಯೂಸ್ ಆಗಿ ಹೋಗುತ್ತೆ ಅಂತಲೇ ಹೇಳುತ್ತೆ. ಯಾಕೆಂದರೆ ಆ ರೀತಿಯಲ್ಲಿ ಮೈಂಡನ್ನು ಒಂದು ಕಂಪ್ಲೀಟಾಗಿ ಒಂಥರ ಚೇಂಜಸ್ ಮಾಡಲಾಗುತ್ತೆ ಅಂತಲೇ ಹೇಳೋದು. ಯಾಕೆಂದರೆ ಟೋಟಲ್ ಕನ್ಫ್ಯೂಸ್ ಆದಂಗೆ ಖಂಡಿತವಾಗಿ ಹಾಗೆ ಆಗುತ್ತೆ ಅಂತಲೇ ಹೇಳೋದು. ಆದರೆ ಕೂಡ ಈ ಯುವೈ ಮೂವಿ ಅದೇ ಥರ ಒಂದು ಇರುತ್ತಾ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇನ್ನು ಮುಂದಿನ ಅಪ್ಡೇಟ್ ಯಾವ ಥರ ಇರುತ್ತೆ. ಆದರೆ ಯುವೈ ಮೂವಿ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಮೂವಿ ಕೊಟ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದ ಸಿನಿ ಫ್ಯಾನ್ಸ್ನವರಂತೂ ಖಂಡಿತವಾಗಿ ಇವರಿಗೆ ಒಂದು ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ದೊಡ್ಡ ಮಟ್ಟಿನಲ್ಲಿ ಕಾಂಟ್ರವರ್ಸ್ ಮಾಡದೆ ಸಿಂಪಲ್ ಆಗಿ ತಮ್ಮ ನಟನೆ ಆಯಿತು ಇವರಾಯಿತು ಹೇಳ್ಕೊಂಡು ಬಂದಿರುವಂಥ ಒಂದು ನಟ ಅಂತ ಹೇಳಿದ್ರೆ ಉಪೇಂದ್ರರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿನಲ್ಲಿ ಕರ್ನಾಟಕದ ಸಿನಿ ಫ್ಯಾನ್ಸ್ನವರಂತೂ ಇವರಿಗೆ ಖಂಡಿತವಾಗಿ ಸಪೋರ್ಟ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ನಾವು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಕೂಡ ಮಾಡಿ ಇವರಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಸಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ಯುವೈನ ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಕಲೆಕ್ಷನ್ನ ಜೊತೆಗೆ ಈ ಮೂವಿ ಕೂಡ ಒಂದು ಕನ್ನಡದ ಒಂದು ದೊಡ್ಡ ಮಟ್ಟಿನ ಹೆಸರು ಕೂಡ ಬರಲಿ ಅಂತಲೇ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಲೇ ಹೇಳ್ಬೋದು. ಯಾಕಂದರೆ ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಟನೆ ಮಾಡಿರುವಂಥ ಒಂದು ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಹೆಸರು ಬಂದರೆ ಕರ್ನಾಟಕದ ಎಲ್ಲ ಸಿನಿ ಫ್ಯಾನ್ಸ್ನವರಿಗೂ ಕೂಡ ಒಂದು ಒಳ್ಳೆಯ ಹೆಮ್ಮೆ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಉಪೇಂದ್ರ ಅವರ ನಟನೆ ಇರ್ಬೋದು, ಅವರ ಆ್ಯಕ್ಟಿಂಗ್ ಇರ್ಬೋದು, ಯಾಕಂದರೆ ಟೋಟಲ್ ಆಗಿ ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಲೂ ಕೂಡ ಒಂದು ನಾರ್ತ್ನ ಕೆಲವರಿಗೆ ಉಪೇಂದ್ರ ಅವರು ಯಾರು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಿಳಿದಿಲ್ಲ ಅಂತಲೇ ಹೇಳೋದು. ಆದರೆ ಅವರ ನಟನೆ ನಮ್ಮ ಕರ್ನಾಟಕದವರಿಗೆ ಗೊತ್ತು ಅಲ್ಲದೆ ಬೇರೆ ಯಾರಿಗೂ ಕೂಡ ಒಂದು ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ
ಒಂದು ಉತ್ತಮವಾದ ನಟ ಅಂತ ಹೇಳಿದ್ರೆ ಒಂದು ಅದ್ಭುತವಾದ ನಟರಲ್ಲಿ ಕೂಡ ಒಂದು ಉಪೇಂದ್ರರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ UI ಟೀಮ್ಗೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಇನ್ನಷ್ಟು ಅಪ್ಡೇಟ್ ಜೊತೆಗೆ ಮುಂದಿನ ವೀಡಿಯೋ ಮೂಲಕ ನಾನು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಕಿಪ್ ಮಾಡಿದ ವೀಡಿಯೋವನ್ನು ಕೂಡ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.